ಸ್ನೇಹಿತರೆ ಎಲ್ಲರೂ ನಮಸ್ಕಾರ. ಮುರಳಿ ಜೊತೆಗೆ ಸ್ವಾಗತ. ನೋಡಿ, ಇವತ್ತು ಅತಿಥಿ ಗ್ರ್ಯಾಂಡ್ ಹೋಟೆಲ್ಗೆ ಬಂದಿದ್ದೀನಿ. ಅತಿಥಿ ಗ್ರ್ಯಾಂಡ್ ಹೋಟೆಲಲ್ಲಿ ಸೆಟ್ ದೋಸೆಗೆ ಒಂದು ಏನೆಲ್ಲ ಹಾಕ್ತಾರೆ ಅಂತ ಬಿಟ್ಟು ಇವ್ರು ಹೇಳ್ತಾರೆ. ಅವಲಕ್ಕಿ, ಕುಚಲಕ್ಕಿ, ಅವಲಕ್ಕಿ, ಕುಸ್ಲಕ್ಕಿ, ಸಬ್ಬಕ್ಕಿ, ದೋಸಕ್ಕಿ, ದೋಸೆ ಅಕ್ಕಿ ಇಷ್ಟೊಂದು ಹಾಕೊಂಡಿರೋದು ಇದು ಸೆಟ್ ದೋಸೆಗೆ. सेट डोसा। ನೋಡಿ, ಇಷ್ಟೊಂದು ಇದು ಸೆಟ್ ದೋಸೆಗೆ ಹಾಕೊಂಡಿರೋಂಥದ್ದು. ये कितना कितना डाला है? 6 kg है। 6 kg डोसक्की, ये डोसक्की है ना? हाँ, डोसक्की 6 kg। कौन सा ये? ನೋಡಿ, ಇದರಲ್ಲಿ ದೋಸೆ ಅಕ್ಕಿ 6 kg ಹಾಕೊಂಡಿದ್ದಾರೆ. ಸಬ್ಬಕ್ಕಿ 1 kg 200। 1 kg 200. ನೋಡಿ, 1 kg 200 ಗ್ರಾಮು ಸಬ್ಬಕ್ಕಿ. ಇದು ಅವಲಕ್ಕಿ 1 kg 200। ಅವಲಕ್ಕಿ ಬಂದು 1 kg 200 ಗ್ರಾಮು ಅವಲಕ್ಕಿ ಹಾಕೊಂಡಿದ್ದಾರೆ. ಮತ್ತೆ ಕುಚಲಕ್ಕಿ 1 kg 200। ಕುಸ್ಲಕ್ಕಿ 1 kg 200 ಗ್ರಾಮು. ನೋಡಿ, ಇಷ್ಟೊಂದು ಹಾಕೊಂಡು ಇದನ್ನ ಮಿಕ್ಸ್ ಮಾಡಿ ಮತ್ತೆ ಇದರಲ್ಲಿ ನೀರು ಹಾಕಿ ಇದನ್ನ ಆಲ್ಮೋಸ್ಟ್ ಒಂದು 4 ಅವರ್ ಇದನ್ನ ನೆನೆಸ್ಕೊಂಡು ಮತ್ತೆ ರುಬ್ಕೊಂಡು ಮತ್ತೆ ನಾಳೆ ಬೆಳಗ್ಗೆಗೆ ಇದನ್ನ ರೆಡಿ ಮಾಡ್ಕೊತಾರೆ. ಓಕೆ, ನೋಡಿ, ಇದು ಸೆಟ್ ದೋಸೆಗೆ ಇದರಲ್ಲಿ ರುಬ್ಕೊತಾ ಇದ್ದಾರೆ. ನೋಡಿ, ಸೆಟ್ ದೋಸೆಗೆ ತೋರಿಸೋದ್ನೆಲ್ಲ ಏನೆಲ್ಲ ಹಾಕಿದ್ರು ಅಂತ ಬಿಟ್ಟು ಅದನ್ನೆಲ್ಲನೂ ಪೂರ್ತಿ ಇದರಲ್ಲಿ ಹಾಕ್ಕೊಂಡು ಇದನ್ನ ಪೇಸ್ಟ್ ಮಾಡ್ಕೊತಾರೆ. ಈ ಫುಲ್ಲು ಈ ಥರ ನುಣ್ಣಕ್ಕೆ ಮಾಡ್ಕೊತಾರೆ. ಆಲ್ಮೋಸ್ಟು ಇದನ್ನ 1-1.5 ಅವರ್ ಇದನ್ನ ರುಬ್ಕೊತಾರೆ. ಇದನ್ನ 1 ಅವರ್ ಬೇಕಾಗುತ್ತೆ. 1-1.5 ಅವರ್ ಈ ಥರ ರುಬ್ಕೊಂಡು ನೀಟಾಗಿ ಪೇಸ್ಟ್ ಮಾಡ್ಕೊಂಡಿದ ನಂತರ ತೆಗಿಯೋಂಥದ್ದು. ರುಬ್ಕೊಂಡು ಈಗ ನೋಡಿ ಇದರಲ್ಲಿ ಹಾಕ್ಕೊಂಡಿದ್ದಾರೆ. ನಾನು ನೆನ್ನೆ ತೋರಿಸಿದ್ನಲ್ಲ, ಅಷ್ಟೊಂದು ಅಕ್ಕಿ ಮತ್ತು ಬೇರೆ ಎಲ್ಲ ಹಾಕ್ಕೊಂಡಿರೋಂಥದ್ದು ಇದನ್ನು ರುಬ್ಕೊಂಡು ಇದು ನಾಳೆ ಬೆಳಗ್ಗೆಗೆ ಮತ್ತು ಸೆಟ್ ದೋಸೆ ಹಾಕ್ಕೊಳ್ಳೋಂಥದ್ದು. ಸ್ನೇಹಿತರೆ ನೋಡಿ, ದೋಸೆ ಹಿಟ್ಟು ಅನ್ನೋದು ಈ ಥರ ಫುಲ್ಲು ಈ ಥರ ಒಂದು ಬಕೆಟಲ್ಲಿ ಇಟ್ಕೊಳ್ತಾರೆ. ಏನಿಲ್ಲ ಅಂದರೂ 5ರಿಂದ 7 ಲೀಟರು ದೋಸೆ ಹಿಟ್ಟಿರುತ್ತೆ. ಅದರಲ್ಲಿ ಸ್ವಲ್ಪ 1 ಹಿಡಿಯಷ್ಟು ಈಗ ಪುಡಿ ಉಪ್ಪು ಹಾಕ್ಕೊಂಡು ಸ್ವಲ್ಪ ಒಂದು ಚಿಟಿಕೆ ಸೋಡಾ ಹಾಕ್ಕೊಂಡಿದ್ದಾರೆ. ಸೋಡಾ ಹಾಕ್ಕೊಂಡು ಈಗ ಮಿಕ್ಸಿಂಗ್ ಮಾಡೋ ಅಂಥದ್ದು. ಜಸ್ಟ್ ಇನ್ನು ಸ್ವಲ್ಪ ನೀರು ಹಾಕ್ಕೊಳ್ತಾರೆ. ಇದು ಫುಲ್ ಗಟ್ಟಿಯಾಗೇ ಇರಬೇಕು. ಗಟ್ಟಿನೇ ಇಟ್ಕೊಂಡು ದೋಸೆ ಮಾಡೋ ಅಂಥದ್ದು. ಇದು ಬೆಳಗಿನ ಜಾವ ಬಂದು ಇದು ಮಾಡೋ ಅಂಥದ್ದು. ಇವರೆಲ್ಲ ಒಂದು 5:15ಗೆ ಬಂದಿದ್ದಾರೆ. 5:15ಗೆ ಬಂದು ಈ ಥರ ಎಲ್ಲ ರೆಡಿ ಮಾಡ್ಕೊಂಡು ಇಟ್ಕೊತಾರೆ. ಮತ್ತು ಕಸ್ಟಮರ್ ಬಂದಿದ ತಕ್ಷಣ ಹಾಕ್ಕೊಡ್ತಾ ಇರ್ತಾರೆ. ನೋಡಿ, ದೋಸೆ ತವಾ ಮೇಲೆ ಎವ್ರಿ ಡೇ ಇದು ಬೆಳಗ್ಗೆ ಬಂದು ನೋಡಿ, ಇದು ಸ್ಟವ್ ಆನ್ ಮಾಡಿಬಿಟ್ಟು ಇದ್ರ ಮೇಲ್ಗಡೆ ಸ್ವಲ್ಪ ಈರುಳ್ಳಿ, ಕೊತ್ತಂಬರಿ ಸೊಪ್ಪು ಸ್ವಲ್ಪ ಸಣ್ಣ ಕಟ್ ಮಾಡಿರೋಂಥದ್ದು ಈರುಳ್ಳಿ ಇದನ್ನ ಹಾಕಿ ಈ ಕಿಸ್ಕಿಲೆ ಕಟ್ಟಾಯಿ ನೋಡಿ, ಇದು ದೋಸೆ ಹಾಕಿದ್ಮೇಲೆ ಕಚ್ಕೊಳುತ್ತಲ್ಲ, ಕಚ್ಕೊಬಾರ್ದು ಅಂತಂದರೆ ನೋಡಿ ಇವರು ಈ ಥರ ಮಾಡ್ಕೊತಾರೆ. ನೋಡಿ, ಬಿಸಿ ಮಾಡಿಬಿಟ್ಟು ಇದ್ರ ಮೇಲ್ಗಡೆ ಈ ಥರ ಹಾಕ್ಕೊತಾರೆ ಈರುಳ್ಳಿ ಅನ್ನೋದು. ಈ ಥರ ಹಾಕ್ಬಿಟ್ಟು ಚೆನ್ನಾಗಿ ಇದನ್ನೆಲ್ಲ ಫುಲ್ಲು ಒಂದು 10ರಿಂದ 15 ನಿಮಿಷ ಈ ಥರ ಬಿಡ್ತಾರೆ. ಬಿಟ್ಟಾದ್ಮೇಲೆ ಇದನ್ನು ತೆಗಿಯೋಂಥದ್ದು. ನೋಡಿ, ಸೆಟ್ ದೋಸೆಗೆ ಇದು ಮಿಕ್ಸಿಂಗ್ ಮಾಡ್ಕೊತಾರಂಥದ್ದು. ನೋಡಿ, ಕ್ಯಾರೆಟ್ ಒಂದು 1/4 kg ಕ್ಯಾರೆಟು, ಒಂದು 2 ಕಟ್ಟು ಕೊತ್ತಂಬರಿ ಸೊಪ್ಪು. ನೋಡಿ, ಈ ಥರ ಒಂದು 2 ಮಿಕ್ಸ್ ಮಾಡಿ ಇಟ್ಕೊತಾರೆ. ನೋಡಿ, ಇದು ಸೆಟ್ ದೋಸೆಗೆ ಪ್ರಿಪ್ರೇಷನ್ ರೆಡಿಯಾಗಿದೆ. ಸ್ನೇಹಿತರೆ ನೋಡಿ, ಇದು ಸೆಟ್ ದೋಸೆಗೆ ಮಾಡ್ಕೊಂಡಿರೋಂಥದ್ದು ಒಂದು ಇದರಲ್ಲಿ ಸೆಟ್ ದೋಸೆ ರುಬ್ಕೊಂಡು ಮತ್ತು ಇದರಲ್ಲಿ ಈಗ ಸೋಡಾ ಮತ್ತು ಉಪ್ಪು ಹಾಕ್ಕೊಂಡು ಮಿಕ್ಸಿಂಗ್ ಮಾಡಿ ಇಟ್ಕೊಂಡಿದ್ದಾರೆ. ನೋಡಿ, ಅತಿಥಿ ಗ್ರ್ಯಾಂಡ್ ಸ್ಟೈಲಲ್ಲಿ ಮಾಡ್ತಾರಂಥದ್ದು ಒಂದು ಸೆಟ್ ದೋಸೆ. ನೋಡಿ, ದೋಸೆಯಲ್ಲಿ ಇರೋವಂಥ ರೆಸಿಪೀಸು ಫುಲ್ಲು ಆಲ್ರೌಂಡು ರೆಸಿಪೀಸು ಬರೋವಂಥ ವೀಡಿಯೋಸಲ್ಲಿ ಅಪ್ಲೋಡ್ ಮಾಡ್ತೀನಿ, ನೋಡ್ತಾ ಇರಿ. ನೋಡಿ, ಈಗ ಸೆಟ್ ದೋಸೆ ಮಾಡ್ತಾಯಿದ್ದಾರೆ. ನೋಡಿ, ಅದ್ರ ಮೇಲ್ಗಡೆ ಎಣ್ಣೆ ಹಾಕ್ಕೊತಾ ಇದ್ದಾರೆ. ಗೀನಾ ನೋಡಿ, ಅದ್ರ ಮೇಲ್ಗಡೆ ತುಪ್ಪ ಹಾಕ್ಕೊತಾ ಇದ್ದಾರೆ. ನೋಡಿ, ಎಲ್ಲದರಲ್ಲೂ ಒಂದು 2 ಸ್ಪೂನಷ್ಟು ತುಪ್ಪ. ನೋಡಿ, ಅದ್ರ ಮೇಲ್ಗಡೆ ಸ್ವಲ್ಪ ಕ್ಯಾರೆಟು ಮತ್ತು ಕೊತ್ತಂಬರಿ ಸೊಪ್ಪು ಹಾಕ್ಕೊತಾ ಇರೋಂಥದ್ದು.
ಸೆಟ್ ದೋಸೆ ಅನ್ನೋದು ರೆಡಿ ಆಗಿದೆ. ಒಂದು ಕಡೆ ಇನ್ನೊಂದು ಕಡೆ ಫ್ರೈ ಆಗಿದೆ. ಫ್ರೈ ಆದಮೇಲೆ ಈಗ ತೆಗಿತಾ ಇದ್ದಾರೆ. ಸೆಟ್ ದೋಸೆ ರೆಡಿ. ನೋಡಿ, ಸೆಟ್ ದೋಸೆ ಅನ್ನೋದು ರೆಡಿಯಾಗಿದೆ. ಈ ಥರ ಒಂದು ಸೆಟ್ ದೋಸೆ ಅನ್ನೋದು ಬರುತ್ತೆ. ಸ್ನೇಹಿತರೆ, ನೋಡಿದ್ರಲ್ಲ ಒಂದು ಅತಿಥಿ ಗ್ರ್ಯಾಂಡಲ್ಲಿ ಮಾಡೋವಂಥ ಸೆಟ್ಟು ದೋಸೆ. ಇದಂತೂ ಸೂಪರಾಗಿರುತ್ತೆ, ಸಕ್ಕತ್ತಾಗಿರುತ್ತೆ. ನಾನು ಅಲ್ಲೇ ಟೇಸ್ಟ್ ಮಾಡಿದೆ, ಇದು ತುಂಬ ಚೆನ್ನಾಗಿತ್ತು. ನೀವಿನ್ನೂ ಯಾರು ಟೇಸ್ಟ್ ಮಾಡಿಲ್ಲ ಅಂತಂದರೆ ಆದಷ್ಟು ಬೇಗ ಟೇಸ್ಟ್ ಮಾಡಿ. ತುಂಬ ಚೆನ್ನಾಗಿರುತ್ತೆ, ಸಕ್ಕತ್ತಾಗಿರುತ್ತೆ. ಯಾವತ್ತಾದರೂ ಈ ಕಡೆ ಒಂದು ಸರ್ಜಾಪುರ ರೋಡ್ ಕಡೆ ಬಂದಾಗ ತಪ್ಪದಿರ ಟೇಸ್ಟ್ ಮಾಡ್ಕೊಂಡೋಗಿ, ತುಂಬ ಚೆನ್ನಾಗಿರುತ್ತೆ. ನೋಡಿ, ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು. ಬಾಯ್ ಬಾಯ್.